ಮುಂದೆ ಮುಂದೆ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆ ವತಿಯಿಂದ 17 ವರ್ಷದ ಒಳಗಿನ ವಿದ್ಯಾರ್ಥಿಗಳ ಅಂತರ್ಶಾಲಾ ಕ್ಲಸ್ಟರ್ ಖೋ-ಖೋ ಪಂದ್ಯಾವಳಿಗಳನ್ನು ನಡೆಸಲಾಯಿತು. ಕುರುಬರಹಳ್ಳಿಯ ಕ್ಲಸ್ಟರ್ ವತಿಯಿಂದ ಬಸವೇಶ್ವರ ನಗರದ ಕುವೆಂಪು ಆಟದ ಮೈದಾನದಲ್ಲಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿದ್ದು, ಪಂದ್ಯಾವಳಿಗಳ ಆಯೋಜನೆ ತುಂಬ ಅವ್ಯವಸ್ಥೆಯಿಂದ ಕೂಡಿದ್ದು ವಿದ್ಯಾರ್ಥಿಗಳ ಬೇಸರಕ್ಕೆ ಕಾರಣವಾಗಿದೆ. ಮೂಲಭೂತವಾಗಿ ಕ್ರೀಡಾಂಗಣದಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದ ಸೌಲಭ್ಯಗಳು ಇಲ್ಲದಿರುವುದು ಹಾಗೂ ಫೈನಲ್ ಆಟದವರೆಗೂ ಪಂದ್ಯಗಳನ್ನು ನ್ಯಾಯಸಮ್ಮತವಾಗಿ ನಡೆಸಲು ಸಹಕಾರ ನೀಡದೇ ಇರುವುದಕ್ಕೆ ವಿದ್ಯಾರ್ಥಿಗಳು ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ. ನಮಸ್ಕಾರ, ನನ್ನ ಹೆಸರು ದಿಲೀಪ್ ಕುಮಾರ್ ಅಂತ ಹೇಳಿ. ನಾನು ಲಾ ಇಂಟರ್ನು. ನಾನು ಕೂಡ LLB ಓದ್ತಾ ಇದ್ದೀನಿ. ಇವತ್ತು ನಾನು ಕುರುಬರಹಳ್ಳಿ ಕ್ಲಸ್ಟರು ಕುವೆಂಪು ಆಟದ ಮೈದಾನದಲ್ಲಿದ್ದೀವಿ. ಇವತ್ತು ಅಂಡರ್ 17 ಬಾಲಕರ ಖೋ-ಖೋ ಪಂದ್ಯಾವಳಿಯನ್ನು ಇಲ್ಲಿ ಆರ್ಗನೈಸ್ ಮಾಡಲಾಗಿತ್ತು. ಶಾನೇಗೌಡನಹಳ್ಳಿ ವೆಂಕಟೇಶ್ ಸರ್ ಅವರು ಈ ಆರ್ಗನೈಸಿಂಗ್ನ ಹೊಣೆಗಾರಿಕೆಯನ್ನು ಹೊತ್ಕೊಂಡಿದ್ರು. ಇವತ್ತು ಏನಾಗಿದೆ ಅಂದರೆ ಈ ಟೀಮಲ್ಲಿ ಇವತ್ತು 2 ತಂಡಗಳು ಫೈನಲ್ಗೆ ಬಂದಿರುತ್ತೆ. ಒಂದು ಗಂಗಾಧರೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ದಿನಸೇವಾ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಫೈನಲ್ ಮ್ಯಾಚಿಗೆ ಬಂದಿರ್ತಾರೆ. ಆ್ಯಸ್ ಪರ್ ದ ರೂಲ್ಸ್ ಏನಿದೆ ಅಂದರೆ ಒಬ್ಬರು ಚೀಫ್ ರೆಫ್ರಿ ಇರ್ತಾರೆ, ಇಬ್ಬರು ರೆಫ್ರಿಗಳು ಮೈನಸ್ ಆಗಿರ್ಬೋದು, ಬೇರೆ ಯಾವುದೇ ರೀತಿ ವಿಷಲ್ಗಳನ್ನು ಕೊಡುವಂತಹವರು ಇಬ್ಬರು ರೆಫ್ರಿಗಳಿರ್ತಾರೆ. ಅದೇ ರೀತಿ ಒಬ್ಬರು ಟೈಮ್ ಕೀಪರು, ಒಬ್ಬರು ಟೈಮರ್, ಇನ್ನೊಬ್ಬರು ಸ್ಕೋರರ್ ಇರ್ತಾರೆ. ಆದರೆ ಇವತ್ತು ಏನಾಗಿದೆ ಅಂದರೆ ಇಲ್ಲಿ ಅಫಿಷಿಯಲ್ಲು ಟೀಮ್ ಯಾರು ಚೀಫ್ ರೆಫ್ರಿ ಇರ್ತಾರೋ ಅವರು ನಿಂತ್ಕೊಂಡು ವಿಷಲ್ ಮಾಡಿದ್ದಾರೆ. ಅಫಿಷಿಯಲ್ ರೆಫ್ರಿ 3 ಜನ ವಿಷಲ್ ಕೊಡುವಂಥ ಪವರೇ ಇಲ್ಲ. ಅಂದರೆ ಕೊಡೋಂಗೇ ಇಲ್ಲ. 3 ಜನ ವಿಷಲ್ ಇಬ್ಬರು ರೆಫ್ರಿಗಳು ವಿಷಲ್ ಕೊಡಬೇಕು, ಒಬ್ಬರು ಅವ್ರನ್ನೆಲ್ಲರನ್ನೂ ಓವರ್ಸೀಸ್ ಮಾಡಬೇಕು. ಬಟ್ ಇಲ್ಲಿ ಏನಾಗಿದೆ ಅಂದರೆ ಇಬ್ಬರು ಜೊತೆಗೆ 3 ಜನ ವಿಷಲ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಏನಾಗ್ತಿದೆ ಅಂದರೆ ಇಲ್ಲಿ ಒಬ್ಬ ಹುಡುಗ ವಿನೋದ್ ಅಂಥೇಳಿ, ಆತ ನನಗೆ ನನ್ನ ತಮ್ಮ ಬರಪ್ಪ, ಈತ ಏನು ಮಾಡಿದ್ದಾನೆ, ಒಂದು ಡೈ ಹೊಡೆದ ರೆಫ್ರಿ ಮುಂದೆನೇ. ಅದು ಕಾಲಿಗೆ ಟಚ್ ಆಗಿದೆ, ಅದರ ನಮ್ಮ ವೀಡಿಯೋ ಸಾಕ್ಷಿ ಇದೆ ಮತ್ತು ಅದರದ್ದು ಫೋಟೋ ಕೂಡ ಇದೆ. ಆ ಫೋಟೋನು ಕೂಡ ನಾವು ನಿಮಗೆ ಕೊಡ್ತೀವಿ. ಡೈ ಹೊಡೆದಿದ್ದಾನೆ, ಕ್ಲಿಯರಾಗಿ ಔಟ್ ಆಗಿದೆ, ಬಟ್ ಅದಕ್ಕೆ ಔಟ್ ಕೊಡ್ತಿಲ್ಲ. ಆಮೇಲೆ ಇನ್ನೊಂದು ಲೋಪ ಏನಾಗಿದೆ ಅಂದರೆ ಇಲ್ಲಿ ದಿನಸೇವಾ ಮತ್ತು ಗಂಗಾಧರೇಶ್ವರ ಶಾಲೆಯವರು ಏನು ಫೈನಲ್ಗೆ ಬಂದಿದ್ದಾರೆ, ಅದೇ ಶಾಲೆ ಇಬ್ಬರು PT ಟೀಚರ್ಗಳನ್ನ, ದಿನಸೇವಾ ಶಾಲೆಯಿಂದ ಶ್ರೀಕಾಂತ್ ಅವರನ್ನು ಮತ್ತು ಗಂಗಾಧರೇಶ್ವರ ವಿದ್ಯಾಸಂಸ್ಥೆಯಿಂದ ಜಯಣ್ಣ PT ಟೀಚರ್ನ ಇಬ್ಬರನ್ನ ರೆಫ್ರಿ ನಿಲ್ಲಿಸಿದ್ದಾರೆ. ಫೈನಲ್ ಟೀಮಲ್ಲಿ ಅದೇ ಟೀಮ್ನ ಇಬ್ಬರು PT ಮಾಸ್ಟರ್ಗಳು ನಿಂತ್ಕೊಂಡು ಯಾವುದೋ ಒಂದು ಟೀಮ್ನ ಅವರು ಅದ್ರ ಪರವಾಗಿ ಫೇವರ್ ಮಾಡಿ ಗೆಲ್ಸೋ ಅಂಥದ್ದು ಎಷ್ಟು ಸರಿ ಅಲ್ವಾ? ಬೇರೆ ಯಾವ್ದಾದ್ರು ರೆಫ್ರಿಗಳು, ಅಫಿಷಿಯಲ್ ರೆಫ್ರಿಗಳು ಬಂದು ಮಾಡಬೇಕಿತ್ತು. ಬಟ್ ಅದೇ ಟೀಮ್ಗಳನ್ನ ಇಬ್ಬರು ರೆಫ್ರಿಗಳನ್ನ ನಿಲ್ಲಿಸಿದ್ದಾರೆ. ಈ ಕುರುಬರಹಳ್ಳಿ ಕ್ಲಸ್ಟರಲ್ಲಿ ನಾನು ಕೂಡ ಇದೇ ಕುರುಬರಹಳ್ಳಿ ಕ್ಲಸ್ಟರಲ್ಲಿ ಕಳೆದ 10 ವರ್ಷದಿಂದ ನಾನು ಕೂಡ ಇದೇ ದಿನಸೇವಾ ವಿದ್ಯಾಸಂಸ್ಥೆಯಲ್ಲಿ ಓದಿದ್ದೀನಿ, ಇದೇ ಗ್ರೌಂಡಲ್ಲಿ ಆಗಿದ್ದೀನಿ. ಆಗಿಂದಲೂ ಕೂಡ ಈ ಸಂಸ್ಥೆ ಈ ಕ್ಲಸ್ಟರ್ನಲ್ಲಿ ಆರ್ಗನೈಸಿಂಗೇ ಈ ಥರ ಕೆಟ್ಟದಾಗಿ ಮಾಡ್ತಾರೆ. ಒಂದು ಎಕ್ವಿಪ್ಮೆಂಟ್ಸ್ ಇರಲ್ಲ. ಗ್ರೌಂಡ್ನ ನೋಡ್ಬೋದು ನೀವು, ಒಂದು ಗ್ರೌಂಡ್ ಪೌಡ್ರನ್ನ ಹಾಕಕ್ಕೆ ಬರಲ್ಲ. ಪಾಪ ಇವರೆಲ್ಲ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿಗಳು, ಇವರೆಲ್ಲರೂ ಕೂಡ ಕೆಲಸ ಮಾಡ್ತಿದ್ದಾರೆ. ಇವತ್ತು ಓದ್ಕೊಂಡು ಎಲ್ಲ ಡಿಗ್ರಿ ಕಂಪ್ಲೀಟ್ ಮಾಡಿ ಕೆಲಸ ಮಾಡ್ತಿದ್ದಾರೆ. ಕೆಲಸವನ್ನು ಬಿಟ್ಟು ನಮ್ಮ ಕ್ಲಸ್ಟರನ್ನು ಉಳಿಸ್ಬೇಕು ಅನ್ನೋ ಉದ್ದೇಶದಿಂದ ಬಂದು ಲೈನ್ಗಳನ್ನ ಕೊಡ್ಬೋದಾಗಿರ್ಬೋದು, ಎಲ್ಲವನ್ನು ಮಾಡ್ತಾರೆ. ಆದರೂ ಕೂಡ ಬೆಲೆ ಕೊಡಲ್ಲ. ಆರ್ಗನೈಸ್ ವೆಂಕಟೇಶ್ ಅವರು, ನಾನು ನನ್ನ ತಮ್ಮ ಬಿದ್ದ, ಅವ್ನು ಸುಸ್ತಾದ ಅಂತ ಎತ್ಕೊಳ್ಳೋಕೆ ಹೋದರೆ ನೀನು ಯಾವನೋ ಬರೋಕ್ಕೆ ಅಂತ ಕೇಳ್ತಾರೆ. ಅವ್ರಿಗೆ ಯಾರು ರೈಟ್ಸ್ ಕೊಟ್ಟಿದ್ದು? ಆ್ಯಸ್ ಪರ್ ದ ಕರ್ನಾಟಕ ಗೌರ್ಮೆಂಟು ಏನೇನೆಲ್ಲ ರೂಲ್ಸ್ಗಳನ್ನ ಕೊಟ್ಟಿದೆ ಅದ್ರ ಪ್ರಕಾರ ಮಾಡಬೇಕಲ್ವ ಅವರು ಆರ್ಗನೈಸಿಂಗ್ನ. ಬಟ್ ಇಲ್ಲೆಲ್ಲವನ್ನು ಕೂಡ ಲೋಪ ಮಾಡ್ಕೊತಾರೆ. ಅಲ್ಲಿ ಅಥ್ಲೆಟಿಕ್ಸ್ ಮಾಡ್ತಾರೆ, 90 ಡಿಗ್ರಿ ಟ್ರ್ಯಾಕ್ನ ಕಟ್ ಮಾಡ್ತಾರೆ. ಒಬ್ಬ ರನ್ನರ್ ಓಡಬೇಕಾದ್ರೆ 90 ಡಿಗ್ರಿ ಆದಾಗ ಅವನು ಮೂವ್ಮೆಂಟ್ ಕಟ್ ಆಗುತ್ತೆ. ಅದೆಷ್ಟು ಮಟ್ಟಿಗೆ ಸರಿ? ಅದನ್ನೆಲ್ಲ ಕೇಳೋಕೆ ಹೋದರೆ ನೀವು ಯಾರು ಕೇಳೋಂಗಿಲ್ಲ, ಔಟರ್ಸ್ ಅಂದ್ಬಿಟ್ಟು ಪೊಲೀಸ್ನವ್ರನ್ನ ಕರೆಸ್ತಾರೆ ನಮ್ಮ ಮೇಲೆ. ಬಟ್ ಆದರೆ ನಮ್ಮ ಆರಕ್ಷಕ ಸಿಬ್ಬಂದಿಗಳಿಗೆ ಅರ್ಥ ಮಾಡಿಸಿ ನಾವು ಕೂಡ ಮ್ಯಾಚನ್ನು ಮುಂದುವರಿಸಿದ್ದೀವಿ. ಅವ್ರ ಕಡೆಯಿಂದ ನಮಗೇನು ತೊಂದರೆ ಇಲ್ಲ. ಆದರೆ ಇಲ್ಲಿ ಆರ್ಗನೈಸಿಂಗೇ ಸರಿ ಇಲ್ಲ. ಪ್ರತಿ ಸಲ ನಿಮಗೆ ನಾವು CRP ಮಧುಮಾಲಾ ಮೇಡಮ್ ಹತ್ರ ಮಾತಾಡಿದ್ದೀವಿ. ಅವರು ಕೂಡ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಇದನ್ನು ರೀಮ್ಯಾಚ್ ಮಾಡಿಸ್ಕೊಡ್ತೀನಿ ಅಂತ. ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ಅವರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಈ ಕ್ಲಸ್ಟರ್ನ ಈ ಮ್ಯಾಚು ಖಂಡಿತವಾಗಿ ರೀಮ್ಯಾಚ್ ಆಗಬೇಕು. ಮತ್ತು ಮುಂದಿನ ವರ್ಷಗಳಲ್ಲಿ ಬರೋಂಥ ದಿನಗಳಲ್ಲಿ ಏನು ನಡೀತದೆ ಈ ಕ್ಲಸ್ಟರ್ನಲ್ಲಿ ಮ್ಯಾಚ್ಗಳು, ಆ್ಯಸ್ ಪರ್ ದ ಗೌರ್ಮೆಂಟ್ ಗೈಡ್ಲೈನ್ಸು ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ನಡೀಬೇಕು. ಎಲ್ಲ ಶಾಲಾ PT ಮಾಸ್ಟರ್ಗಳು ಆಟ ಮುಗಿಯೋವರೆಗೂ ಇರಬೇಕು. ಆ PT ಮಾಸ್ಟರ್ಗಳು ಆ ಟೀಮ್ ಸೋಲ್ತಾ, ಆ ಟೀಮ್ದು ಆಟ ಮುಗಿತಾ ಕರ್ಕೊಂಡು ಮನೆಗೆ ಹೋಗ್ಬಿಡ್ತಾರೆ. ಅವರು ಇರೋದೇ ಇಲ್ಲ ಕೊನೆವರೆಗೂ. ಅದರಿಂದನೇ ಹಿಂಗಾಗಿದ್ದು. ಯಾವ PT ಮಾಸ್ಟರ್ಗಳು ಇಲ್ಲ. ಫೈನಲಿಗೆ ಬಂದಿರೋ 2 ಸ್ಕೂಲ್ PT ಮಾಸ್ಟರ್ಗಳಿದ್ದಾರೆ, ಅವರೇ ವಿಸಲ್ ಮಾಡ್ತಿದ್ದಾರೆ. ಈ ಕಡೆ ಅವರು ಮೈನಸ್ ಕೊಡ್ತಾರೆ, ಆ ಕಡೆ ರೌಟ್ ಕೊಡ್ತಾರೆ. ಅಲ್ಲಿ ಚೀಫ್ ಅಫಿಷಿಯಲ್ ಮಾಡಬೇಕಾದಂತಹ ರೆಫ್ರಿ ಬಂದ್ಬಿಟ್ಟು ಅವರು ಮೈನಸ್ಸು ಮತ್ತು ಔಟ್ ಕೊಡ್ತಾರೆ. ಎಷ್ಟು ಮಟ್ಟಿಗೆ ಸರಿ ಇದು? ನಮಗೆ ಈ ಟೀಮ್ ಸೋತಿದೆ ಒಂದು ಪಾಯಿಂಟಿಂದ, ರೀಮ್ಯಾಚ್ ಆಡಲಿ, ಮತ್ತೆ ಸೋಲಿ, ನಮ್ಗೆ ಅದ್ರ ಬಗ್ಗೆ ನಮ್ಗೆ ಯಾವ ಆಕ್ಷೇಪಣೆ ಇಲ್ಲ. ಯಾಕಂದರೆ ಯಾರು ಅರ್ಹರಿದ್ದಾರೋ ಅವ್ರಿಗೆ ಗೆಲ್ಲಬೇಕು, ಬಟ್ ಅನ್ಯಾಯವಾಗಿ ಸೋಲ್ಬಾರ್ದು.
ಯಾರು ಹರ್ರರ್ ಇದಾರೋ ಅವ್ರು ಗೆಲ್ಬೇಕು, ನ್ಯಾಯ ಸಿಗ್ಬೇಕು ಅಷ್ಟೇ ಉಳಿಗೆ. ಇವ್ನು ಸೋಲ್ತಾನ, ನೆಕ್ಸ್ಟ್ ಸೋಲಿ ಸರ್ ನನ್ನ ಪರವಾಗಿಲ್ಲ, ನನ್ನ ತಮ್ಮ ಸೋಲಿ, ಆದರೆ ಅವ್ನಿಗೆ ಅನ್ಯಾಯ ಆಗಿದೆ, ಕ್ಲಿಯರ್ ಔಟ್ ಆಗಿರೋದ, ಕಾಲಿಗೆ ಟಚ್ ಆಗಿರೋದನ್ನ ಕೊಡ್ತಾ ಇಲ್ಲ ಅಂದರೆ ಇದು ಯಾವ ಸೀಮೆ ಸರ್ ರೆಫ್ರೀಸಮ್ ಮಾಡ್ತಿದ್ದಾರೆ. ಒಂದು ಶಾಲೆಗೆ ಫೇವರ್ ಮಾಡ್ದಂಗಲ್ವ ಇಲ್ಲಿ? ಯಾವ ಮಾನದಂಡದ ಮೇಲೆ ಇವರು ಫೈನಲ್ಗೆ ಬಂದಿರೋಂಥ 2 ಶಾಲೆಯ PT ಟೀಚರ್ಗಳನ್ನು ಇವರು ಫೈನಲಲ್ಲಿ ಅಫಿಷಿಯೇಟ್ ಮಾಡೋಕ್ಕೆ ನಿಲ್ಲಿಸಿದ್ರು? ಯಾವ ರೂಲ್ಸಲ್ಲಿದೆ ಇದು ಪ್ರತಿ ವರ್ಷವೂ ಇದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತು ನಿಮ್ಮ TV ಮುಖಾಂತರ, ರಿಯಲ್ TV ಮುಖಾಂತರ ಕೇಳ್ಕೊಳ್ಳೋದು, ಜನತೆಯಲ್ಲಾಗಿರ್ಬೋದು, ಈ ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳಲ್ಲಾಗಿರ್ಬೋದು, ಈ ಕ್ಲಸ್ಟರ್ನ CRP ಮೇಡಲ್ಲಾಗಿರ್ಬೋದು, ಈ ವ್ಯವಸ್ಥೆನ ಸರಿಗೊಳಿಸಿ ಈ ಮ್ಯಾಚ್ನ ರೀಮ್ಯಾಚ್ ಮಾಡಿಕೊಡಿ. ಅಮಾಯಕ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಅನ್ಯಾಯಕ್ಕೆ ಬಿಟ್ಕೊಡ್ಬೇಡಿ. ಮಧುಮೇಲ ಮೇಡಮ್, ನಾವು ನಿಮ್ಮನ್ನು ನಂಬಿದ್ದೀವಿ, ನೀವು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದೀರಾ. ನಿಮ್ಗೆ ಏನಾದರೂ ರೈಟಿಂಗಲ್ಲಿ ಕೊಡಬೇಕಾ ಹೇಳಿ, ನಾವು ರೈಟಿಂಗಲ್ಲಿ ಕೊಡೋದಕ್ಕೆ ರೆಡಿ ಇದ್ದೀವಿ. ನಾವು ಆಗಲೇ ನೀವು ಗೊತ್ತಿರ್ಬೋದು, ಏಜ್ ವಿಚಾರಕ್ಕೆ ಆಗಲೇ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಒಂದು ಕೇಸ್ ಇದೆ, ಸ್ಟೇಯಲ್ಲೂ ಇತ್ತು ಕೂಡ, ಮೊನ್ನೆ ತಾನೇ ಸ್ಟೇ ವೆಕೇಟ್ ಆಗಿದೆ. ಮತ್ತೆ ಅದೇ ರೀತಿ ಪರಿಸ್ಥಿತಿ ನಮ್ಮ ಶಿಕ್ಷಣ ಇಲಾಖೆ ಆಗೋದು ಬೇಡ, ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗೋದು ಬೇಡ. 9ನೇ ತಾರೀಕು ತಾಲೂಕು ಮಟ್ಟದ ಕ್ರೀಡಾಕೂಟಗಳು ಅನೌನ್ಸ್ ಆಗಿದೆ. ಈ ವಿದ್ಯಾರ್ಥಿಗಳು ಏನು ಮಾಡಬೇಕು? 9ನೇ ತಾರೀಕಿದೆ, ಎಷ್ಟು ಅವ್ರಿಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋಕೆ ಟೈಮ್ ಎಲ್ಲಿದೆ? ಈ ಸ್ವಾತಂತ್ರ್ಯ ದಿನಾಚರಣೆ ಮುಗಿದ್ರೂ ಕೂಡ ಇನ್ನೂ ಕೂಡ ನಾವು ಕ್ಲಸ್ಟರ್ ಲೆವೆಲಲ್ಲೇ ಇದ್ದೀವಿ, ಮುಗಿಸ್ಕೊಟ್ಟಿಲ್ಲ ಅವ್ರಿಗೆ. ಸೊ ಇದು ಕನ್ಫ್ಯೂಸಿಂಗ್ ಇದೆ. ಈ ರಿಸಲ್ಟ್ನ ತಡೆ ಹಿಡಿಬೇಕು. CRP ಮೇಡಮ್ ಮೀಟಿಂಗ್ ಮಾಡಿ ದಯವಿಟ್ಟು ಇದನ್ನು ಅವರು ನಮಗೆ ರೀಮ್ಯಾಚ್ ಮಾಡಿಕೊಡ್ಬೇಕು. ನನ್ನ ಹೆಸರು ಭೂಮಿಕಾ ಅಂತ. ನಾನು ಪ್ರತಿ ವರ್ಷ ಈ ಕುರುಬ್ರಳ್ಳಿ ಕ್ಲಸ್ಟರ್ಗೆ ಬರ್ತೀನಿ. ಇಲ್ಲಿ ವಾಶ್ರೂಮ್ ವ್ಯವಸ್ಥೆ ಸರಿ ಇಲ್ಲ. ಇಲ್ಲಿ ಹೆಣ್ಮಕ್ಳು ಎಲ್ಲ ಇರ್ತಾರೆ, ಹೆಂಗೆ ವ್ಯವಸ್ಥೆ ಮಾಡಬೇಕು ಅಂತ ಒಂದು ಆರ್ಗನೈಸೇಷನಿಂದ ಏನೂ ಮಾಡಲ್ಲ. ಬಾಯ್ಸ್ ಆದ್ರೂ ಏನಾದ್ರೂ ಎಲ್ಲನೂ ನಾವೇ ಮಾಡಬೇಕು. ವಾಶ್ರೂಮ್ಗೆ ಹೋದರೆ ಫುಲ್ಲು ಸ್ಮೆಲ್ಲು, ಒಂದು ನೀರಿನ ವ್ಯವಸ್ಥೆ ಇಲ್ಲ, ಏನಂದರೆ ಏನೂ ಇಲ್ಲ ಕುರುಬ್ರಳ್ಳಿ ಕ್ಲಸ್ಟರಲ್ಲಿ. ಯಾವಾಗಲೂ ಪ್ರತಿ ವರ್ಷವೂ ಇದೇ ವ್ಯವಸ್ಥೆ ಇಲ್ಲಿ. ನಾನಿಲ್ಲಿ ಓಲ್ಡ್ ಸ್ಟೂಡೆಂಟಾಗಿ ಬಂದಿದ್ದೀನಿ. ಪ್ರತಿ ವರ್ಷ ನಾನು ಖೋಖೋ ಪ್ಲೇಯರು, ಡಿಸ್ಟಿಕ್ ಲೆವೆಲ್ ಪ್ಲೇಯರ್ ನಾನು. ಪ್ರತಿ ವರ್ಷ ಹಿಂಗೆ ಬಂದು ನಮ್ಮ ಸ್ಕೂಲ್ ಮ್ಯಾಚ್ನ ನೋಡಿ ಇಲ್ಲಿ ಒಂದು ವಾಶ್ರೂಮ್ ಫೆಸಿಲಿಟಿ ಇಲ್ಲ ಅಂದರೆ ಹಿಂಗೆ ಡ್ರೆಸ್ ಚೇಂಜ್ ಮಾಡೋಕ್ಕಾಗಲ್ಲ. ಇಲ್ಲಿ ಹೋಗಿ ಒಂದು ಏನಾದರೂ ಗಾಯ ಆದರೆ ಹೋಗೋ ಒಂದು ಏನು ಫೆಸಿಲಿಟೀಸ್ ಇಲ್ಲ, ಫಸ್ಟ್ ಏಡ್ ಬಾಕ್ಸ್ ಇಲ್ಲ ಇಲ್ಲಿ, ಏನಂದರೆ ಏನು ತಂದಿರಲ್ಲ. ಇಲ್ಲಿ ಆರ್ಗನೈಸೇಷನ್ ಯಾರು ತೊಗೊಂಡಿರ್ತಾರೆ ಅವ್ರು ಏನು ಕರೆಕ್ಟಾಗಿ ನಡೆಸ್ಕೊಟ್ಟಿಲ್ಲ. ಡ್ರೆಸ್ಸಿಂಗ್ ರೂಮೇ ಇಲ್ಲ ಇಲ್ಲಿ. ಮೇಯ್ನು ವಾಶ್ರೂಮ್ ನೋಡಿದ್ರೆ ನೀವು ಹೇಳ್ಬೋದು ಯಾವ ಥರ ಇದೆ ಅಂತ. ಫುಲ್ಲು ಸ್ಮೆಲ್ ಅಂದರೆ ಸ್ಮೆಲ್ಲು, ಒಂದು ಏನಂದರೆ ಏನಿಲ್ಲ. ಒಂದು ಡ್ರೆಸ್ ಮಾಡ್ಕೊಳ್ಳೋಕ್ಕೆ ಗರ್ಲ್ಸ್ ಏನಾದರೂ ಆದರೆ ಒಂದು ರೂಮ್ ಇಲ್ಲ ಗರ್ಲ್ಸ್ಗೆ ಡ್ರೆಸ್ ಚೇಂಜ್ ಮಾಡೋಕ್ಕೆ. ಏನು ಆರ್ಗನೈಸೇಷನ್ ಮಾಡ್ತಾರೋ ಕುರುಬ್ರಳ್ಳಿ ಕ್ಲಸ್ಟರಲ್ಲಿ ಯಾವಾಗಲೂ ಇದೇನೆ, 15 ವರ್ಷದಿಂದ ಇದೇನೆ. ನಾನು ಇಲ್ಲೇ ಮಾಡಿರೋದು, ನಾನು ಇದೇ ಸ್ಕೂಲಲ್ಲಿ ಓದ್ತಾ ಇರೋದು, ಓಲ್ಡ್ ಸ್ಟೂಡೆಂಟು. ಯಾವಾಗ್ಲೂ ಬಂದು ನಾವು ನೋಡ್ತೀವಿ ಮ್ಯಾಚ್ನ. ಏನು ಫೆಸಿಲಿಟೀಸ್ ಇಲ್ಲ ಸರ್ ಇಲ್ಲಿ. ಮತ್ತೇನಂದರೆ ಇಲ್ಲಿ ಕಸ ಎಲ್ಲ ತಂದು ಹಾಕ್ತಾ ಇದ್ದಾರೆ. ಮೂಳೆ ನೋಡಿ ಫುಲ್ಲು ಕಸ ಇದೆ, ಹಂಗೆ ನೋಡಿ ಯೂಟರ್ನ್ ಮಾಡ್ಕೊಂಡು ನೋಡಿ, ಮುಂದೆ ಫುಲ್ಲು ಕಸ ಎಲ್ಲ ಇದೆಯಾ. ಮತ್ತು ಈ ಗ್ರೌಂಡ್ ಏನು ಕ್ಲೀನೆಸ್ ಇಲ್ಲ, ಏನಿಲ್ಲ. ಮತ್ತು ಈ ಹುಡುಗರು ಲೇಡೀಸ್ ಬಂದರೆ ಅವ್ರಿಗೆ ಬಟ್ಟೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ಏನಿಲ್ಲ, ಒಂದು ನೀರು ವ್ಯವಸ್ಥೆ ಇಲ್ಲ. ಪಾಪ ಲೇಡೀಸ್ ಜೆಂಟ್ಸ್ ಏನೋ ಮಾಡ್ಕೋಬೋದು, ಲೇಡೀಸ್ ಕೇಳಿ. ಓಡಿಸು ಕ್ಲಿಯರ್ ಮಾಡ್ರು. ಆಯಿಷಾ ಯಾವ್ದಾನ ಈ ತರ ಆಡಿಸ್ತಾರೆ ಇವ್ರೆ.